ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRBಯಲ್ಲಿ ಕಾರ್ಯರತ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ನ ಈಗಾಗಲೇ ಸ್ಟಾರ್ಟ್ ಆಗಿದೆ. 12/4/2025 ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 11/5/2025 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಮತ್ತು ಲಾಸ್ಟ್ ಪೇಮೆಂಟ್ 13/5/2025 ಪೇಮೆಂಟ್ ಆಗುತ್ತೆ. ಮತ್ತು ನೀವು ಏನಾದರೂ ಅಪ್ಲಿಕೇಶನ್ ಫಾರ್ಮ್ ತುಂಬುವಾಗ ಏನೂ ಮಿಸ್ಟೇಕ್ಸನ್ನು ನೀವು ಮಾಡಿದರೆ ನಿಮಗೆ 14/5/2025 23/5/2025 ಅಪ್ಲಿಕೇಶನ್ ಫಾರ್ಮನ್ನು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರ್ತದೆ. ಬನ್ನಿ, ಹಾಗಾದರೆ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಮತ್ತು ಸ್ಯಾಲ್ರಿ ಯಾವ ರೀತಿ ಐತಿ, ನಮಗೆ ಕ್ವಾಲಿಫಿಕೇಷನ್ ಯಾವುದಾಗಿರ್ಬೇಕಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ವೇಕೆನ್ಸಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP 9,970 ಹುದ್ದೆಗಳು ಖಾಲಿ ಇದಾವೆ. ALP ಹುದ್ದೆಗಳು 9,970 ಖಾಲಿ ಇದಾವೆ. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ALP ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆ ಅಂದರೆ 19,900 ರೂಪಾಯಿಂದ ಸ್ಟಾರ್ಟ್ ಆಗಿದೆ. ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋಣ. ಏಜ್ ಲಿಮಿಟ್ ನೋಡಿರಿ, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡಿರಿ, SC ಮತ್ತು ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಮತ್ತು OBC ಕ್ಯಾಂಡಿಡೇಟ್ಗೆ 3 ವರ್ಷಗಳ ಕಾಲ ಇರ್ತದೆ. ಮತ್ತು ನಾವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಇದೆ ಅಂತ ನೋಡೋಣ. ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸ್ಪ್ರೆಸ್ಡ್ ಕ್ಯಾಟಗರಿ ಮೆನ್ಷನ್ ಬಿಲೋ ಅಂದರೆ ಎಲ್ಲ ಜನರಲ್ ಕ್ಯಾಂಡಿಡೇಟ್ಗೆ OBCಗೆ 500 ರೂಪಾಯಿ ಆಗಿದ್ದರೆ, ಮತ್ತು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫಿಮೇಲ್ ಟ್ರಾನ್ಸ್ಜೆಂಡರ್ ಮತ್ತು ಮೈನಾರಿಟಿ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇಂಥ ಕ್ಯಾಂಡಿಡೇಟ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಮತ್ತು ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕು. ಇನ್ನು ಅಭ್ಯರ್ಥಿಯನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ನೋಡಿರಿ. ಮೊದಲನೇದಾಗಿ ಫಸ್ಟ್ ಸ್ಟೇಜ CBT 1, ಸೆಕೆಂಡ್ ಸ್ಟೇಜ್ ಒಳಗೆ CBT 2 ಎಕ್ಸಾಮ್ ಇರ್ತದೆ. ಮತ್ತು ಮೂರನೇದಾಗಿ ಕಂಪ್ಯೂಟರ್ ಬೇಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತೈತಿ. ಮತ್ತು ನಾಲ್ಕನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ, ಐದನೇದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. 5 ರೀತಿಯ ಮೂಲಕ ಅಭ್ಯರ್ಥಿಯನ್ನು RRB ALPಗೆ ಸೆಲೆಕ್ಟ್ ಮಾಡ್ಕೋತದೆ. ಇನ್ನು ಮತ್ತು ಫಸ್ಟ್ ಸ್ಟೇಜ್ ಒಳಗೆ ಯಾವ ರೀತಿ ಕ್ವಶನ್ಸ್ ಇರ್ತಾವೆ, ಸೆಕೆಂಡ್ CBT 2 ಒಳಗೆ ಯಾವ ರೀತಿ ಕ್ವಶನ್ಸ್ ಇರ್ತಾವೆ ಅಂತ ನೋಡೋಣ. ಇದು CBT 1 ಒಳಗೆ ಟೋಟಲ್ ಡ್ಯೂರೇಷನ್ ಅಂದರೆ ಟೈಮಿಂಗ ನಮಗೆ 60 ನಿಮಿಷಗಳ ಕಾಲ ಅವಕಾಶವಿರ್ತದೆ. ಮತ್ತು ಕ್ವಶನ್ಸ್ 75 ಕ್ವಶನ್ಸ್ ಇರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 75 ಮಾರ್ಕ್ಸ್ ಇರ್ತವೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 1/3 ಅಂದರೆ 0.25 ನೆಗೆಟಿವ್ ಮಾರ್ಕ್ ಕಟ್ ಆಗತ್ತೆ. ರಾಂಗ್ ಆನ್ಸರ್ಗೆ ಕಟ್ ಆಗತ್ತೆ. ಮತ್ತು ವೆರಿಫೈಯಿಂಗ್ UR/EWC ಅಭ್ಯರ್ಥಿಗೆ 40% ಆಧಾರ ನಡೀತಾ, ಮತ್ತು OBCಗೆ 30%, ಮತ್ತು SC ST ಕ್ಯಾಂಡಿಡೇಟ್ಗೆ SCಗೆ 30 ಆದರೆ STಗೆ 25% ಕ್ವಾಲಿಫೈ ಮಾರ್ಕ್ಸ್ ಆಗಿರ್ತದೆ. ಇನ್ನು CBT 2 ಒಳಗೆ ನೋಡೋಣ. ಇನ್ನು CBT 2 ನೋಡಿರಿ. CBT 2 ಒಳಗೆ ಯಾವ ರೀತಿ ಎಕ್ಸಾಮ್ ಇರ್ತದಂದ್ರೆ, CBT 2 ಒಳಗೆ ಪಾರ್ಟ್ 1 ಪಾರ್ಟ್ B ಅಂತ 2 ಭಾಗಗಳನ್ನು ಮಾಡ್ತಾರೆ. 2 ಪೇಪರ್ ಇದ್ರಾಗ. ಒಂದನೇದ್ರಾಗ ಟೋಟಲ್ ಟೈಮಿಂಗ್ 2 ತಾಸು 30 ನಿಮಿಷಗಳ ಕಾಲ ಅವಕಾಶ ಇರ್ತದೆ. ಮತ್ತು ಟೋಟಲ್ ಕ್ವಶನ್ ಬಂದುಬಿಟ್ಟು 175 ಕ್ವಶನ್ಸ್ ಇರ್ತವೆ. ಅದರಲ್ಲಿ ಪಾರ್ಟ್ A ಒಳಗೆ 90 ನಿಮಿಷಗಳ ಕಾಲ ಅವಕಾಶ ಇರ್ತದೆ, 100 ಕ್ವಶನ್ ಇರ್ತಾವೆ. ಮತ್ತು ಇನ್ನು ಪಾರ್ಟ್ B ಒಳಗೆ 60 ನಿಮಿಷಗಳ ಕಾಲ ಅವಕಾಶ ಇರುತ್ತೆ, 75 ಕ್ವಶನ್ಸ್ ಇರ್ತವೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 1/3 ನೆಗೆಟಿವ್ ಮಾರ್ಕಿಂಗ ಇರ್ತದೆ. ಒಂದು ರಾಂಗ್ ಆನ್ಸರ್ಗೆ 0.25 ಮಾರ್ಕ್ಸ್ ಕಟ್ ಆಗತ್ತೆ. ಮತ್ತು CBT 2 ಒಳಗೆ ಯಾವ್ಯಾವ ರೀತಿ ಸಬ್ಜೆಕ್ಟ್ ಇರ್ತಾವಂದ್ರೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ, ಮತ್ತು ಬೇಸಿಕ್ ಸೈನ್ಸ್ ಮತ್ತು ಇಂಜಿನಿಯರಿಂಗ ಇರ್ತದೆ. ಇನ್ನು ಪಾರ್ಟ್ B ಅಂದ್ರೆ ಕ್ವಾಲಿಫೈ ಪರ್ಸೆಂಟೇಜ 35% ಎಲ್ಲ ಅಭ್ಯರ್ಥಿಗಳು ತೆಗೆದುಕೊಳ್ಳಬೇಕು. ಕ್ವಾಲಿಫೈ 35% ಆಗಿರ್ತದೆ. ಇನ್ನು ನಾವು ಯಾವ ರೀತಿ ಅಪ್ಲಿಕೇಶನನ್ನು ತುಂಬಬೇಕಂದ್ರೆ, ಅಪ್ಲಿಕೇಶನನ್ನು
ಆನ್ಲೈನ್ ಮೂಲಕ ತುಂಬಬೇಕು. ಮತ್ತು ನೀವು ಆಫೀಷಿಯಲ್ ವೆಬ್ಸೈಟ್ ಆದ RRB ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ತುಂಬಬೇಕಂದ್ರೆ ಕ್ರಿಯೇಟ್ ಆ್ಯನ್ ಅಕೌಂಟ ಮತ್ತು ಮೊಬೈಲ್ ನಂಬರ್ ಇರಬೇಕು, ಇಮೇಲ್ ID, ಅಪ್ಲಿಕೇಶನ್ ನೇಮ, ಫಾದರ್ ನೇಮ, ಮದರ್ ನೇಮ, ಜೆಂಡರ, ನ್ಯಾಷನಾಲಿಟಿ, ಡೇಟ್ ಆಫ್ ಬರ್ತ್, ಮೆಟ್ರಿಕ್ಯುಲೇಷನ್ ರೋಲ್ ನಂಬರ್ ಅಂದರೆ 10th ರೋಲ್ ನಂಬರ್ ನಿಮ್ದು, ಮತ್ತು 10th ಮಾರ್ಕ್ಸ್ ಕಾರ್ಡ, ಸೀರಿಯಲ್ ನಂಬರ ಮತ್ತು 10th ಸರ್ಟಿಫಿಕೇಟ್ ಡೇಟ್ ಪಾಸಿಗಿದ್ದು. ಅಪ್ಲಿಕೇಶನ್ ಫೀ ಅಂತೂ ನೋಡೇ ಇದ್ದೀವಿ. ಜನರಲ್ ಕ್ಯಾಂಡಿಡೇಟ್ಗೆ 500 ಆದರೆ SC ST ಎಕ್ಸ್ ಸರ್ವಿಸ್ ಮ್ಯಾನ ಫಿಮೇಲ ಟ್ರಾನ್ಸ್ಜೆಂಡರ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹುದ್ದೆ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತದೆ.